ಹೀಗಾಗಿ ಮಾನ್ವಿಯಲ್ಲಿ ರೈತ ಸಂಘದಿಂದ ಪ್ರತಿಭಟನೆ ನಡೆಸಲಾಗುತ್ತಿದೆ. ರಾಜ್ಯ ಹೆದ್ದಾರಿ ಬಂದ್ ಮಾಡಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಾ ಶಾಸಕ ಹಂಪಯ್ಯ ನಾಯ್ಕ ವಿರುದ್ಧ ಕಿಡಿಕಾರಿದ ರೈತರು ಅಂತಲೇ ಹೇಳ್ಬೋದು. ಇನ್ನು ಸಚಿವ NS ಬೋಸರಾಜು ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ ರೈತ ಸಂಘಟನೆಕಾರರು. ಅಲ್ಲದೆ ನಮಗೆ ನೀರು ಯಾಕೆ ಕೊಡುತ್ತಿಲ್ಲ ಅಂತ ರೈತರು ಕೂಡ ಗುಡುಗಿದ್ದಾರೆ. ತುಂಗಾಭದ್ರಾ ಎಡದಂಡೆ ನಾಲೆಯ ಮಾನ್ವಿ ತಾಲೂಕಿನ ಕೆಳಭಾಗದ ರೈತರಿಗೆ ಕಾಲುವೆ ನೀರು ನೀಡಬೇಕೆಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ಪದಾಧಿಕಾರಿಗಳು 85ನೇ ಕಾಲುವೆ ಬಳಿ ರಾಜ್ಯ ಹೆದ್ದಾರಿ ಬಂದ್ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಮಾನ್ವಿಯಲ್ಲಿ ಕೊನೆ ಭಾಗದ ರೈತರು ಬೆಳೆದ ಬೆಳೆಗಳು ಹಾಳಾಗಿದ್ದಲ್ಲದೆ ಒಣಗಿ ಹೋಗಿವೆ. ಇದೆಲ್ಲವನ್ನ ನೋಡಿದರೆ ಸರ್ಕಾರ ಬಡ ರೈತರಿಗೆ ಬೆನ್ನೆಲುಬು ಮುರಿಯುತ್ತಿದೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಸೆಪ್ಟೆಂಬರ್ 22ರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಾಗಿನ ಅರ್ಪಿಸಲು ತುಂಗಾಭದ್ರಾ ಡ್ಯಾಂಗೆ ಬರುತ್ತಿದ್ದಾರೆ. ಇದನ್ನು ಅರಿತು ನೀರು ಬಿಡಿ, ಇಲ್ಲವೇ ಮುತ್ತಿಗೆ ಹಾಕುವುದು ಪಕ್ಕ ಎಂದು ರೈತರು ಕಿಡಿಕಾರಿದರು. ನಮಸ್ಕಾರ ಆತ್ಮೀಯ ಇಲ್ಲಿ ನೆರೆದಿರ್ತಕ್ಕಂಥ ರೈತ ಬಂಧು ಮಿತ್ರರೇ, ಆಂಬ್ಯುಲೆನ್ಸ್ ಬರ್ತದೆ. ತುಂಗಭದ್ರಾ ಎಡದಂಡೆ ನಾಲೆಗೆ ಈ ವರ್ಷ ಹೆಚ್ಚಿನ ನೀರು ಶೇಖರಣೆಗಾಗಿ ಅವಧಿಗೆ ಮುಂಚೆನೇ ಭರ್ತಿಯಾಗಿ 19ನೇ ಗೇಟು ಮುರಿದೋದ್ರೂ ಕೂಡ ಮತ್ತೆ ಪುನಃ ಇನ್ಫ್ಲೋ ಹೆಚ್ಚಾಗಿ ಸಂಪೂರ್ಣ ಭರ್ತಿಯಾಗಿದೆ. ಕಾಲುವೆಗೆ ಎಡದಂಡೆ ನಾಲೆಗೆ ನೀರು ಬಿಟ್ಟು 2 ತಿಂಗಳಾಯಿತು. ಜುಲೈ 19ನೇ ತಾರೀಕಿಗೆ ಕಾಲುವೆಗೆ ನೀರು ಬಿಡಲಾಗಿದೆ. ಇದುವರೆಗೂ ಉಪ ಕಾಲುವೆಗಳಾದಂಥ 76, 82, 85, 89, 90, 91, 92 ಈ ಎಲ್ಲ ಉಪಕಾಲುವೆಗಳ ಕೊನೆಯ ಭಾಗದ ರೈತರಿಗೆ ಇದುವರೆಗೂ ನೀರು ಮುಟ್ಟಿಲ್ಲ. ರೈತರು ಹಾಕಿದಂಥ ಭತ್ತ, ಹತ್ತಿ, ಮೆಣಸಿನಕಾಯಿ, ಜೋಳ ಈ ಎಲ್ಲ ಬೆಳೆಗಳು ಏನಂತಂದರೆ ಬಾಡಿ ನಿಂತು ಬಕ ಬಾಡ್ತಾ ಇದ್ದಾವೆ. ಇವತ್ತು ನೀರಿಲ್ಲ. ಒಂದು ಕಡೆಗೆ ಜಲಾಶಯ ತುಂಬಿ ನದಿಗೆ ಯಥೇಚ್ಛವಾಗಿ 20ರಿಂದ 25 ಸಾವಿರ ಕ್ಯೂಸೆಕ್ಸ್ ನೀರು ಹರಿತಾ ಇದ್ದರೂ ಕೂಡ ಕಾಲುವೆ ಕೊನೆ ಭಾಗದ ರೈತರಿಗೆ ನೀರು ತಲುಪ್ತಾ ಇಲ್ಲ. ಅಂದರೆ ಅಧಿಕಾರಿಗಳ ಒಂದು ಕೊರತೆ, ಬೇಜವಾಬ್ದಾರಿ, ರಾಜಕಾರಣಿಗಳ ಬೇಜವಾಬ್ದಾರಿತನ ನಡೆ ಮತ್ತು ಮೇಲ್ಭಾಗದಲ್ಲಿ ಅನಧಿಕೃತ ನೀರಾವರಿ ಸುಮಾರು 1,50,000ಕ್ಕೂ ಹೆಚ್ಚು ಅನಧಿಕೃತ ನೀರಾವರಿ ಆಗ್ತಾ ಇದೆ. ಇವತ್ತು ವಡ್ರಟ್ಟಿ, ಗಂಗಾವತಿ, ಕಾರಟಗಿ ಮತ್ತು ತುರುಹಾಳು ವ್ಯಾಪ್ತಿಗಳಲ್ಲಿ ಯಥೇಚ್ಛವಾಗಿ ಮುಖ್ಯ ಕಾಲುವೆಯಿಂದ ಅನಧಿಕೃತವಾಗಿ ನೀರು ಪಡ್ಕೊಂಡು ನೀರಾವರಿ ಮಾಡ್ತಾ ಇದ್ದಾರೆ. ಇದರಿಂದ ಸಿರವಾರ, ಮಾನ್ವಿ, ರಾಯಚೂರು ತಾಲೂಕುಗಳಿಗೆ ನೀರು ಬರ್ತಾ ಇಲ್ಲ. ರೈತರು ಇವತ್ತು ಹತಾಶರಾಗಿದ್ದಾರೆ. ಅನಿವಾರ್ಯವಾಗಿ ಇವತ್ತು ಸರ್ಕಾರದ ಮೇಲೆ ಒತ್ತಡ ಹಾಕಲೇಬೇಕಾಗಿದೆ. ನಾವು ನೀರು ಪಡಿಲೇಬೇಕಾಗಿದೆ. ಆ ಕಾರಣಕ್ಕಾಗಿ ಇವತ್ತು ಉಗ್ರ ಚಳವಳಿ ಆದಂಥ ರಸ್ತೆ ತಡೆ ಚಳವಳಿ ಮಾಡ್ತೀವಿ. ಇಷ್ಟು ಬಿಸಿಲು ಶಕೆ ಇದ್ದರೂ ಕೂಡ ರೈತರು ರಸ್ತೆ ಮೇಲೆ ಕುಂತು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ಒಂದು ವೇಳೆ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು 1-2 ದಿವಸದಲ್ಲಿ ಈ ಕಾಲುವೆಗಳಿಗೆ ನೀರು ಹರಿಸ್ತಾ ಇದ್ದರೆ ನಾಡಿದ್ದು ಏನು ತುಂಗಭದ್ರಾ ಜಲಾಶಯಕ್ಕೆ ಬಾಗಿನ ಅರ್ಪಿಸಲಿಕ್ಕೆ ಮುಖ್ಯಮಂತ್ರಿ ಮತ್ತು ನೀರಾವರಿ ಮಂತ್ರಿಗಳು ಬರ್ತಾರೆ. ಅವ್ರ ಮುಂದೆ ಉಗ್ರವಾದಂಥ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನು ಈ ಸರ್ಕಾರಕ್ಕೆ ಕೊಡ್ತೀವಿ. ಈ ಭಾಗದಲ್ಲಿ ಅಂತಂದ್ರೆ 85 ಭಾಗದಲ್ಲಿ ಮತ್ತು ನೀರ್ಮಾನಿ ಭಾಗದಲ್ಲಿ ಕೂಡ ನೀರು ಬರ್ತಾ ಇಲ್ಲ ಅಂದ್ರೆ ಇದ್ರ ಯಾರ ವೈಫಲ್ಯ? ರಾಜಕಾರಣಿಗಳು ನಿದ್ದೆಯಲ್ಲಿದ್ದಾರಾ ಅಥವಾ ಮನೆಯಲ್ಲಿ ಮಲ್ಕೊಂಡಿದ್ದಾರೆ ಸರ್? ರಾಜಕಾರಣಿಗಳು ಸಂಪೂರ್ಣ ನಿರ್ಲಕ್ಷ್ಯ ವಹಿಸಿದ್ದಾರೆ. ಇವತ್ತು ವಿಧಾನಸಭೆಯಲ್ಲಿ ಯಾಕೆ ಗುಡುಕ್ತಾ ಇಲ್ಲ? ವಿಧಾನಸಭೆಯಲ್ಲಿ ಮಾತಾಡ್ತಾ ಇಲ್ಲ, ಅಧಿಕಾರಿಗಳು ಕೂಡ ಮಾತಾಡ್ತಾ ಇಲ್ಲ. ಇವತ್ತು ಸಿಬ್ಬಂದಿ ಕೊರತೆ ಇದ್ರೂ ಮುಖ್ಯಮಂತ್ರಿಗೆ ಹೇಳಿ ಇಲ್ಲಿ ಸಿಬ್ಬಂದಿಗಳನ್ನ ಹಾಕಿಸ್ತಕ್ಕಂಥ ಕೆಲಸ ಕೂಡ ನಮ್ಮ ಜನಪ್ರತಿನಿಧಿಗಳು ಮಾಡ್ತಾ ಇಲ್ಲ. ಈಗ ನೀರು ಕದಿತಕ್ಕಂಥವ್ರು ಮೇಲ್ಭಾಗದ ಬಂಡವಾಳಶಾಹಿಗಳು, ಅದರಲ್ಲಿ ಮಾಜಿ ಶಾಸಕರಿದ್ದಾರೆ, ಮಾಜಿ ಮಂತ್ರಿಗಳಿದ್ದಾರೆ. ಎಲ್ಲರೂ ಅಲ್ಲಿ ಮೇಲ್ಭಾಗದಲ್ಲಿ ಏನಂತಂದ್ರೆ ಗಂಗಾವತಿ, ಕಾರಟಗಿ, ಸಿಂಧನೂರು ಮತ್ತು ತುರುವಾಳು ವಿಭಾಗಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಅನಧಿಕೃತ ನೀರಾವರಿ ಆಗ್ತದೆ. ಅದರಿಂದ ನಮಗೆ ಇವತ್ತು ನೀರು ಬರ್ತಾ ಇಲ್ಲ. ಕರ್ನಾಟಕ ರಾಜ್ಯ ರೈತ ಸಂಘ ಯುವ ಮುಖಂಡನಾದ ನಾನು ಜಾವೀದ್ ಖಾನ್ ಸರಿಸುಮಾರು 15 ದಿನಗಳ ಏನು ಹಿಂದೆ ನಾವು ರೈತರ ಹತ್ರ ಸಂಪರ್ಕಿಸಿ ರೈತರಿಗೆ ನಾವು ಭೇಟಿಯಾಗಿ ಅಲ್ಲ ಸರ್, ಈಗ 85 ಯಾಕೆ ನೀರು ಬರ್ತಾ ಇಲ್ಲ? ಇದೆಲ್ಲ ವೈಫಲ್ಯ ಯಾರು? ಅನಧಿಕೃತ ಕೆರೆಗಳು. ನಾನು ಈ ಚಳುವಳಿಯನ್ನು ಪೂರ್ವಭಾವಿ ಸಭೆಯಿಂದ ಹಮ್ಮಿಕೊಂಡಾಗ ನಾನು ಹಳ್ಳಿಗೆ ಹೋಗಿದ್ದೆ. ರೈತರ ಕಷ್ಟ, ರೈತರ ಹೊಲಗಳು
ಬಡವರ ಏನು ಒಂದು ಹೊಲಗಳಿವೆ, ಅವು ಅವ್ರು ಬಿತ್ತಿದ ಬೆಳೆಗಳು ಬಿತ್ತಿ ಹೋಗಿವೆ. ರೈತರ ಜೀವನ ಇವತ್ತು ತುಂಬ ಕಷ್ಟ ಇದೆ, ಅರ್ಥ ಮಾಡ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ. ರೈತ ಇವತ್ತು ಸಾಲಕ್ಕೆ ತುತ್ತಾಗಿ ವಿಷ ಸೇವಿಸಿ ಆತ್ಮಹತ್ಯೆ ಮಾಡುವಂಥ ಪರಿಸ್ಥಿತಿ ಬಂದಿದೆ. ಇವತ್ತು ಶಾಸಕರು, ಮಾಜಿ ಶಾಸಕರು ಬಲ್ಟಿಗೆಯಲ್ಲಿರುವಂಥ ಅನಧಿಕೃತ ಕೆರೆಗಳು ಏನು ಬಾರು 1, ಬಾರು 2, ಬಾರು 3 ಅವರು ಏನು ಉಳಿದೆ, ಆ ಶೀಡನ್ನು ತೆಗೆಯೋಕ್ಕೂ ಆಗ್ತಾ ಇಲ್ಲ, ಅಧಿಕಾರಿಗಳಿಲ್ಲ. ರೈತರು ಹೋಗಿ ಸಂಪರ್ಕಿಸಿದರೆ ರೈತರ ದುಃಖ, ರೈತರ ಕಷ್ಟ ಕೇಳೋನು ಯಾವೊಬ್ಬ ನಾಯಕ ಅವನು ನಾಲಾಯಕ ಮುಂದಕ್ಕೆ ಬರ್ತಾ ಇಲ್ಲ. ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ವಿರೋಧ ಪಕ್ಷ ಆಗಿ ಕೆಲಸ ಮಾಡಿ ಇವತ್ತು ಸರ್ಕಾರಕ್ಕೆ ಹಾಗೂ ಈ ಜಿಲ್ಲಾಡಳಿತಕ್ಕೆ ಒಂದು ಚಾಟಿ ಬೀಸುವಂಥ ಕೆಲಸ ಮಾಡ್ತಾ ಇದೆ. ಇವತ್ತು ನಾವು ರೈತರು ಬೆಳೆದ ಬೆಳೆಗಳಿಗೆ ನೀವು ನೀರು ಕೊಟ್ಟಿಲ್ಲ ಅಂತಂದರೆ ಮುಂದಿನ ದಿನಮಾನಗಳಲ್ಲಿ ಏನು ಸಿದ್ದರಾಮಯ್ಯ ಅವರು ಬಾಗಿನ ಹರಿಸ್ಬೋಕೆ 22ಕ್ಕೇನು ಬರ್ತಾ ಇದ್ದಾರೆ TB ಡ್ಯಾಮ್ಗೆ, ನಾವು ಮುತ್ತಿಗೆ ಹಾಕಿ ನಮ್ಮ ಮಾನ್ವಿ ತಾಲೂಕು ಕಡೆಭಾಗ ಎಂದು ನಮ್ಮನ್ನು ಯಾವುದೋ ಒಂದು ಜಿಲ್ಲೆಗೆ, ಯಾವುದೋ ಒಂದು ಅನ್ಯ ರಾಜ್ಯಕ್ಕೆ ಸೇರಿಸುವಂಥ ಕೆಲಸ ಇಲ್ಲಿರುವಂಥ ಶಾಸಕರು, ಇಲ್ಲಿರುವಂಥ ನೀರಾವರಿ ಸಚಿವರು, ಇಲ್ಲಿರುವಂಥ ಎಲ್ಲ ಅಧಿಕಾರಿಗಳು ನಮ್ಮನ್ನು NS ಬೋಸರಾಜ್ ಸಾಹೇಬರು ಅವ್ರಿಗೆ ಗೊತ್ತಾಗಲ್ವಾ? ನೀರಾವರಿ ಸಚಿವರಿದ್ದಾರೆ, ಅವರು ಏನು 356 ಕೋಟಿ ಒಂದು ಬ್ರಿಡ್ಜ್ ಮಾಡೋಕ್ಕೆ ಬಂದಿದ್ದಾರೆ. ಏನು ಬ್ರಿಡ್ಜ್ ಕಮ್ ಬ್ಯಾರೇಜನ್ನು ಚಿಗಲ್ಪರಿಯಲ್ಲಿ ಮಾಡಿ ದೊಡ್ಡ ಬ್ಯಾನರ್ ಮಾಡಿ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಇವತ್ತು ರೈತರು ಬೀದಿಗೆ ಬಂದು ಕುಂದಿರುವ ಪರಿಸ್ಥಿತಿ ಬಂದಿದೆ. ರೈತರ ಭತ್ತ ಹಾಳಾಗ್ತಾ ಇದೆ, ರೈತರು ಸತ್ತು ಹೋಗ್ತಾ ಇದ್ದಾರೆ. NS ಬೋಸರಾಜ್ ಅವರೇ, ಶಾಸಕರೇ, ಹಂಪಯ್ಯ ನಾಯಕ್ ಅವರೇ, ಗೊತ್ತಾಗಲ್ವಾ ನಿಮಗೆ? ನಿಮ್ಮ ಕೆರೆಗಳು ತುಂಬಿಸ್ಕೊಂತೀರಿ, ರೈತರಿಗೆ ಯಾಕೆ ನೀವು ನೀರು ಕೊಡಲ್ಲ? ಕೆಳಗಿನ ರೈತರಲ್ಲ, ನಿಮಗೇನು ನಾವು ಮತ ಹಾಕಿಲ್ವಾ? ನಿಮಗೆ ಮಾನವೀಯತೆ ದೃಷ್ಟಿನೇ ಇಲ್ಲ. ಅದಕ್ಕೆ ದಯವಿಟ್ಟು ನಿಮಗೆ ನಾವು ಕೈ ಮುಗಿದು ನಿಮಗೆ ಕಾಲಿಗೆ ಬಿದ್ದು ಬೇಡಕಂತೀವಿ. ರೈತರ ಶಾಪ ಬೇಡ. ರೈತರ ಶಾಪ ತಟ್ಕೊಂಡ್ರೆ ನೀವು ಹಾಳಾಗಿ ಹೋಗ್ತೀರಾ. ನೀವು 40 ವರ್ಷ ಆಡಳಿತ ನಡೆಸಿದ್ದೀರಾ, ನಿಮಗೆ ಅನುಭವ ಇದೆ. ಯಾವ ಮೂಲೆಯಲ್ಲಿ ಯಾವ ಪೈಪು ಯಾವ ಗೇಜ್ ಅಂತ ಅನುಭವ ಇದೆ. ನಾಚಿಕೆ ಆಗಬೇಕು, ನಿಮಗೆ ನಾಚಿಕೆ ಆಗಬೇಕು. ಇವತ್ತು ನಾಚಿಕೆಯ ಸಂಗತಿ, ಒಬ್ಬ ರೈತನ ಪರಿಸ್ಥಿತಿ ಬೀದಿಯಲ್ಲಿ ತಂದು ಹಾಕಿದ್ದೀರಾ. ನೀವು ನಿಮ್ಮಂಥ ನಾಯಕರಿದ್ದರೂ ಕೂಡ ಏನು ವೇಸ್ಟು. ನೀವು ತಕ್ಷಣವೇ ಸ್ವೇಚ್ಛೆಯಿಂದ ನೀವು ರಾಜೀನಾಮೆ ಕೊಟ್ಟುಬಿಡ್ರಿ. ಯಾವ ಅಧಿಕಾರಕ್ಕೆ ನೀವು ಲಾಯಕ್ಕಿಲ್ಲ. ರೈತರಿಗೆ ನೀರು ಕೊಡವಲ್ರಿ. ಅಮೇರಿಕಕ್ಕೆ ಹೋಗಿ DK ಶಿವಕುಮಾರು ಏನು ಭಾರತ ದೇಶದ ರೈತ ಬೆಂಡೆಲ್ ಬಂತು ಹೇಳ್ತಾನೆ. ನಿನಗೆ ನಾಚಿಕೆ ಆಗಲ್ವಾ? ಬೇರೆ ಅಂತಾರಾಷ್ಟ್ರೀಯದಲ್ಲಿ ಹೋಗಿ ಸುಳ್ಳು ಹೇಳ್ತೀಯ. ಇವತ್ತು ಕೆಳಭಾಗದ ರೈತರು ಸತ್ತೋಗ್ತಾ ಇದ್ದಾರೆ. ಅವರು ಸಾಲ ಸೂಲ ಮಾಡಿ ಏನು ಬಿತ್ತಿದ ಬೆಳೆಗಳು ಒಣಗಿ ಹೋಗ್ತಾ ಇದ್ದಾವೆ. ನಾನು ಅಡ್ಡಾಡಿದ್ದೀನಿ ಸರ್, ನಾನು ಚಾಗ್ಬಾಯಿ ಹೋಗಿದ್ದೀನಿ, ಜಂಬಲ್ದಿನಿ ಹೋಗಿದ್ದೀನಿ, ಹರ್ವಿಗೆ ಹೋಗಿದ್ದೀನಿ ಸರ್. ಬೆಳೆ ಇಲ್ಲದ ರೈತ ನೀರು ಸಸಿ ಏನು ಹಾಕಿದ್ದಾನವನು ನೀರಿಲ್ಲ ಸರ್. ನಾನು ನೋಡಿದ್ದೀನಿ ಸರ್, ನನಗೆ ದುಃಖ ಗೊತ್ತಾದ. ರೈತ ಹಗಲಿರುಳು ಅವ್ನು ಹೊಲಕ್ಕೆ ಯಾಕೆ ಹೋಗ್ತಾನೆ ಸರ್? ಎದಕ್ಕೆ ಕಷ್ಟಪಡ್ತಾನೆ? ರಾತ್ರಿಗೆ ಹೋಗಿ ಎಲ್ಲ ಹೋಗಿ ಮಾಡ್ತಾನೆ, ಆದರೆ ನೀರು ಕೊಡವಲ್ರು. ಇಂಥ ನಾಯಕರು ತಕ್ಷಣವೇ ರಾಜೀನಾಮೆ ಕೊಡಬೇಕು. ಇವರು ನೀರು ಕೊಡಬೇಕು, ತಕ್ಷಣವೇ ರಾಜೀನಾಮೆ ಕೊಡಬೇಕಂತೇಳಿ ನಾನು ಮಾಧ್ಯಮದ ಮುಖಾಂತರ, ಈ ರಸ್ತೆ ತಡೆ ಚಳವಳಿ ಮುಖಾಂತರ ಅವ್ರಿಗೆ ಎಚ್ಚರ ವಹಿಸ್ತೀನಿ. ಮುಂದಿನ ದಿನಮಾನಗಳಲ್ಲಿ ನಮ್ಮ ಕುರಿ, ಆಕಳ, ಎತ್ತು, ಕೋಳಿ, ನಮ್ಮ ಟ್ರ್ಯಾಕ್ಟ್ರು, ಟಿಲ್ಲರು ನಿಮ್ಮ ಮನೆ ಮುಂದೆ ತಗೊಂಡೋಗಿ ಮುತ್ತಿಗೆ ಹಾಕುವಂಥ ಕೆಲಸ ಕರ್ನಾಟಕ ರಾಜ್ಯ ರೈತ ಸಂಘ ಮಾಡುತ್ತೆ ಅಂತೇಳಿ ನಾನು ಎಚ್ಚರಿಸ್ತೀನಿ ಮಾಧ್ಯಮದ ಮುಖಾಂತರ.